ಏ ಹೌದಾ ಎಕ್ಸಾಸ್ಟ್ ನೀವೇನು ಹೇಳಿ ನಂಬರ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಹಿಡ್ಕೊಂತೀನಿ. ಇದು ಹಿಡ್ಕೊಂಡಿದ್ದೀನಿ. ಹಿಡ್ಕೋದಿಪ್ಪ. ಹೌದು ನೋಡಿ ನೀವು ಏನು ಮಾಡ್ತೀರಾ ನೋಡಿ. ನಮ್ಮ ತೆನ್ನಾಗಿನ ನೀವು ಮಾಡಿರೋದು ಅಭಿಷೇಕ್ ಶಂಕರ್ ಯು ಹ್ಯಾವ್ ಡನ್ ದ ಇಂಪಾಸಿಬಲ್ ಟುಡೇ. ಎಲ್ಲ ದೇವರ ಆಶೀರ್ವಾದ, ಜನಗಳ ಪ್ರೀತಿ. ಹಾಂ ಸರಿ ಅಣ್ಣ, ಆಯ್ತು. ಓಕೆ, ನೀವಲ್ಲಿ ಇದಕ್ಕೆ ಹೋದಾಗ ನನಗೆ ಫೋನ್ ಮಾಡಿ ಅಣ್ಣ. ಇನ್ನು ಕ್ಯಾಮ್ರಾ ತೊಂಬರೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸರಿ ಬಿಡಿ ಸರ್, ಪರವಾಗಿಲ್ಲ, ಆಯಿತು ಅಂತ ನಾನು. ನಾವೇ ಇಬ್ಬರಲ್ಲಿದ್ವಿ. ಗಾಡಿ ಹಾಗೆ ಕೇಳೋದೇ ಬಂದಿಲ್ಲ. ಎಷ್ಟು ಏನು ಸೈಜ್ ಒಂದೇ ಮೇಲೆ ಫಿಲ್ಟರು ಫೋಜ್ಡ್. ಲಾಸ್ಟ್ ಟೈಮ್ ಹಾಕ್ಸಿರೋದೇ ಇದೆ. ಸೊ ಇದು ಹೈಟಲ್ಲೇ ಇದೆ ಸ್ವಲ್ಪ. ವೆಲ್ಕಮ್ ಟು ದ ಬಾಸ್ ಕ್ಲಬ್. ಸ್ಟಾರ್ಟ್ ಮಾಡಿಲ್ಲ ಮಾಡೋದ ಸ್ಟಾರ್ಟು ಏಕೆ ಎಕ್ಸಾಸ್ಟ್ ಹಾಕಿ ಇವಾಗ ಫಿಟ್ ಮಾಡಿದೆ ಜಸ್ಟ್ ಎಕ್ಸಾಸ್ಟ್ ಬಸ್ ಅದಂದರೆ ಡನ್ R&D ಆ್ಯಂಡ್ ಇಲ್ಲಿ ಅದನ್ನು ಮೌಂಟ್ ಹಾಕಿರೋವಂಥದ್ದು. ನಮಗೆ H2R ಅಲ್ಲಿ ಅದು ಡೈರೆಕ್ಟಾಗಿ ಮೌಂಟ್ ಕೊಟ್ಟಿರ್ತಾರೆ. ಯಾಕಂತಂದರೆ ಫ್ಯಾಕ್ಟ್ರಿಯಿಂದನೇ ಆ ಸೆಟಪ್ ಬರುತ್ತೆ. ಸೊ ಇದರಲ್ಲಿ ಇದರ ಎಕ್ಸ್ಟ್ರಾ ಮಾಡಿಸ್ಕೊಬೇಕು, ಇಲ್ಲ ಅಂತಂದರೆ ಇಲ್ಲಿ ಬಂದಿರುತ್ತೆ ಎಕ್ಸಾಸ್ಟ್. ಆರ್ಕೆ ಬ್ರೋ, ಅದು ಇದು ಫ್ರೇಮ್ ಸಿಕ್ಕಿಲ್ಲ ಬ್ರೋ, ಹೆವಿ ವೇಟ್ ಇದೆ ನೋಡಿ. ಆಯ್ತು ಸರ್,
ಅದಕ್ಕೆ ಗೋಲ್ಡ್ ಇಂಪ್ರೂವ್ ಮಾಡಿ ಬೆಳಿಗ್ಗೆ ಬಂದಾಗ ಬ್ರೋ ಅಚ್ಚಿ ಇರಿ ಬಾಲ ಈಗ ನಮ್ಮ ನನ್ನ ಹೇರ್ ಸ್ಟೈಲಿಗೆ ಬಾಲ ಹೋಗಿದ್ದಾರೆ. ನಾನು ಬಾಲ ಹೇರ್ ಸ್ಟೈಲ್ ಚೇಂಜ್ ಆಗ್ತಾರೆ ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು 600 to 700 ಡೇಸ್ ಕಮ್ಮಿ ಆಗಿದೆ. ಬಟ್ ಸಖತ್ ಕ್ರೌಡ್ ಇರುತ್ತೆ. ನಾಟ್ ಮೇನ್ ಅಲೌ ಮಾಡೋದು ಡೌಟೇ ಸರ್ ಅಲ್ಲಿ. ನಮ್ಗೇನಿಲ್ಲ ಒಟ್ನಲ್ಲಿ ಮೇನ್ ಆಬ್ವಿಯಸ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇರಲ್ಲ. ಹೌದೌದು. ದೇವಸ್ಥಾನದಿಂದ ದೂರ ಒಂದು ನೋಡಿದ್ರೆ ಬ್ರೋ ಅನ್ಕೊಂಡಿತ್ತಲ್ಲ ಇದು. ಅಲ್ಲಿಪಿರಿ ಇಲ್ಲಿದೆ. ಓ ಆ ಟೋಲ್ ಬೆಟ್ಟ ಹತ್ತಕ್ಕೆ ಎಷ್ಟು ಇದೆ ನೋಡಿ. ಇಲ್ಲಿ ಎಲ್ಲಿ ಹೋಗಿ ಇಟ್ಟಿದ್ದೀರಾ ಗಾಡಿನ ಅಂತ ಇನ್ನೂ ನೀವು ಸೌಂಡ್ಗೆ ನೋಡಿ. ಇದು ಎಂಟ್ರೆನ್ಸ್. ಅನಿಮಲ್ಸ್ ಎಲ್ಲ ಇದಾಗುತ್ತೆ, ಭಯ ಬೀಳುತ್ತೆ ಅಂತ. ಆಲ್ರೆಡಿ ಲೆಪರ್ಡ್ಸ್ ಜಾಸ್ತಿ ಕಾಣಿಸ್ಕೊಂಡಿದೆ. ಇಲ್ಲೇ ಬರುತ್ತದು. ಸೌಂಡ್ ಬರ್ತೈತಾ? ನಂಗೆ ಬರ್ತದೆ. ಬರ್ತಾಯ್ತಾ ಬೈ? ಬರ್ತೈತೆ ಭಯ, ಅದು ಹೇಳ್ತೀನಿ ನಮ್ಮನ್ನ ಇದ್ರೆ ನೆಮ್ಮದಿ ಆಗಿರ್ಬೇಕು. ಸೌಂಡು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಬಾಲ ಬಾಲ ಕೇಳೋಣ ಬ್ರೋ. ಏನು ಸೌಂಡ್ ಬರ್ತಾ ಇದೆಯಾ ಬರ್ತಾ ಇಲ್ವಾ? ಅದು 100% ಬರ್ತಾ ಇದೆ ಅಲ್ಲ? LHS = RHS ಮುಗೀತು. ಅಲ್ವೇ ಅಲ್ಲ ಗಾಡಿ ಬರೋ ಸೌಂಡ್ ಅಲ್ಲ ಬ್ರೋ. Now it is time for RK. ಬರ್ತಾ ಇದೆಯಾ? ನಾವು ಫಸ್ಟ್ H2R ಎಕ್ಸಾಸ್ಟ್ ಹಾಕ್ಸಿದ್ವಿ, ಇವಾಗ H2 ಎಕ್ಸಾಸ್ಟ್ ಹಾಕ್ಸ್ತೀವಿ. H2Rನ ಎಕ್ಸಾಸ್ಟ್ ತೆಗೆದು ಬಿಟ್ಟಿರೋದಿದೆ, ಈಗ H2ನ ಎಕ್ಸಾಸ್ಟ್ ಹಾಕಿರೋದಿದೆ. ಸೊ ಇದ್ರ ಫೇರಿಂಗ್ಸ್ ಎಲ್ಲದು ಕೂಡ ತೆಗೆದಿಟ್ಟಿರೋದಿದೆ. ಇದರಲ್ಲಿ ಡಿ ಬಿ ಕಿಲ್ಲರ್ ಇರುತ್ತೆ, ಡಿ ಬಿ ಕಿಲ್ಲರ್ ತೆಗಿತಾ ಇದ್ದಾರೆ ಈಗ.
ಡಾನ್ ಇನ್ ಅ ಫಸ್ಟ್ ಸ್ಟಾರ್ಟ್ ಆಫ್ಟರ್ ಇನ್ಸ್ಟಾಲಿಂಗ್ ದ ಎಕ್ಸಾಸ್ಟ್. RK Pro ಅವ್ರು ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ. ಸೊ ನಮ್ಮ ಟೋಯಿಂಗ್ ಗಾಡಿ ಬಿಡ್ತಾ ಇಲ್ಲ ಇಲ್ಲಿ ಮೇಲ್ಗಡೆ. ಬಾಸ್ ದರ್ಶನ ಮಾಡಿಸ್ಬೇಕು, ಬಾಸ್ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಗಾಡಿ ಓಡಿಸ್ಕೊಂಡೋಗಿ ಅಂತ ಇದ್ದಾರೆ. ಟೋಯಿಂಗ್ ಗಾಡಿ ಕೆಳಗಡೆನೇ ಇರುತ್ತೆ, ನಾವು ಮೇಲ್ಗಡೆ ಒಂದು ರೌಂಡು ಬಾಸ್ ದರ್ಶನ ಮಾಡಿಸ್ಕೊಂಡು ಬರ್ತೀವಿ. ಸೊ ಗುಡ್, ಯು ಬಾಟ್ ಹೆಲ್ಮೆಟ್ ಬೈ. ರಿಟರ್ನ್ ಈಸ್ ಟೇಕಿಂಗ್ ಯು ಅಷ್ಟೇ. ಇಲ್ಲಿ ಎತ್ಕೊಂಡು ಓಡಿಸ್ಕೊಂಡು ಹಿಂಗೆ ಹೋಗ್ಬಿಟ್ರಿ ಅವ್ರು ಅಲ್ಲೆಲ್ಲ ಹೋಗುವಂತ ಇದಾರೆ ಇವಾಗ. ಹಿಂಗೆ ಹೋಗೋಣ ಅಷ್ಟೇ. ಅಲ್ಲ ಏನು ಮಾಡೋಣ, ಇವಾಗ ತಳ್ಕೊಂಡೇ ಹೋಗೋಣ, ಇಲ್ಲೂ ತಳ್ಕೊಂಡೇ ಬರೋಣ. ಇಲ್ಲಿ ಎಕ್ಸಿಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಒಂದು 6 ಮಾಡ್ಬಿಡಿ. ಸರಿ ಸರಿ ಆಯಿತು. ಹಂಗೆ ನುಗ್ಕೊಂಡೇ ಹೋಗ್ಬಿಡೋಣ ಬನ್ನಿ. ಅಲ್ಲಿ ಹಾಕ್ಕೊಂಡಿರಿ, ನಾನು ಫೋನ್ ಮಾಡ್ತೀನಿ ನಿಮಗೆ. ಬೈಕ್ ಲೇನ್ ನಂಬರ್ 6. ಇಲ್ಲ ಪುಷ್ ಮಾಡೋಣ ಬನ್ನಿ ಮ್ಯಾಮ್, ಅಷ್ಟೇ ಆಗ್ತೈತಿಲ್ಲ. ಹಾಂ ಆತದ ಬನ್ನಿ ಮ್ಯಾಮ್. ಓಕೆ ಪತ್ತ ಬಂದೆ. ಹಾಂ ಏನಂದ್ರೋ ಗೊತ್ತಿಲ್ಲ. K44. ಹಾಂ ಗುರು ಅಲ್ಲಿ ತನಕ ಆನ್ ಮಾಡ್ಬಿಡ ಹೇಳ್ತಾ ಇದ್ದೀನಿ. ಎಲ್ಲಿ ತನಕ? ಅಲ್ಲಿ ಮುಂದೆ ಕಾರ್ ತನಕ ಕಾರ್ ನಿಂತಿದೆಯಲ್ಲ, ಹಾಂ ಅಲ್ಲಿ ಹೋಗಿ ಕುದ್ದತ್ರ ಹಾಂ ಅಲ್ಲಿ ಸ್ಟಾರ್ಟ್ ಮಾಡಿ. ಹಾಂ ಹೊಟ್ಬಿಡಿ. ಬೇಡ, ಹೀಟ್ ಆಗಲಿ ಮಾಮದು. DCDS ಕನ್ನಡ. ನಾವು ಮೇಲೆ ಹೋಗ್ಬಿಟ್ಟು ಬರೀ ಗಾಡಿಯಲ್ಲಿ ದೇವಸ್ಥಾನದ ಹತ್ರ ಇಳಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾರ್ಮಲಾಗಿ ನಾವು ಲಿನಿನ್ನು ಚಪ್ಪಲೆಲ್ಲ ಹಾಕ್ಕೊಂಡು ಬಂದಿದ್ವಿ. ಬಟ್ ಥ್ಯಾಂಕ್ಫುಲಿ ನಮ್ಮ ರಾಹುಲ್ ಭಾಯ್ ಅವರು ಹೆಲ್ಮೆಟ್ ಎಲ್ಲ ತೊಗೊಬಂದಿದ್ರು, ಅದಕ್ಕೋಸ್ಕರ ಆಗ್ತಾಯಿದೆ. ಪ್ಲಸ್ ಕ್ಯಾಮ್ರಾನೂ ಕೂಡ ಇಲ್ಲ. ಇವಾಗ ನಾನು ಮಾಡ್ತಾ ಇರೋದು ಮೆಟಾದಲ್ಲಿ ರೆಕಾರ್ಡಿಂಗು. ಡಿ ಬಾಸ್ ನಂಬರ್ ಹಾಕ್ಕೊಂಡು ನಮ್ಮ ಬಾಸ್ ಹತ್ರ ಬಂದ್ವಿ. ಒಂದು ಸರಿ ನಿಮಗೆ ಡಿ ಬಾಸು ಒಂದು ಇಂಟರ್ವ್ಯೂಯಲ್ಲೂ ಕೂಡ ಹೇಳ್ತಾರೆ, ಮುಂಚೆ ಹತ್ಕೊಂಡು ಹೋಗ್ತಾ ಇದ್ವಿ ನಾವು, ಇವಾಗ ನೋಡಿದ್ರೆ 1 ಕೋಟಿ 2 ಕೋಟಿ ಗಾಡಿಯಲ್ಲಿ ಹೋಗಂಗೆ ಮಾಡೋರೆ ದೇವರು, ಇನ್ನು ಅದಕ್ಕಿಂತ ಜಾಸ್ತಿ ಇನ್ನೇನು ಕೇಳಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಸಿಮಿಲರ್ ಫೀಲಿಂಗ್ಸ್ ನಮ್ಮದು ಕೂಡ. ಮುಂಚೆ ಫಸ್ಟ್ ಟೈಮ್ ಬಂದಾಗ ಮಾರುತಿ 800ಅಲ್ಲಿ, ಈಗ H2 ಅಲ್ಲಿ ಅದು ಬಾಸ್ ನಂಬರ್ ಎತ್ಕೊಂಡೆ ಇಲ್ಲಿ ಬಂದಿದ್ದೀವಿ. ಬಾಸ್ ಥ್ಯಾಂಕ್ ಯು. ಬಾಯ್ಸ್ ಫುಲ್ ಫ್ರೆಶ್ ಆಗಿ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ಬಾಯ್ಸ್ ಇರ್ಬೇಕಾದ್ರೆ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದಲ್ಲಿ ಚೇಂಜ್ ಮಾಡ್ಕೊಂಡು ಒಂದು ರಾಮ್ ಬಗೀಚಾ ಬಸ್ ಸ್ಟ್ಯಾಂಡ್ ಅಂತ ಇದೆ ಅಂತೆ. ಈ ಕಡೆಯಿಂದ ಹೋಗಿ ಅಲ್ಲಿ ಲೆಫ್ಟ್ ಹೋದರೆ ರಾಮ್ ಬಗೀಚಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದಂತೆ. ಇದೆ ರಾಮ್ ಬಗೀಚಾ ಕಾರ್ ಪಾರ್ಕಿಂಗ್ ಇದೆ. ನಾನು ಆಫ್ ಮಾಡಿಬಿಡ್ತೀನಿ, ಸುಮ್ಮನೆ ಎಲ್ಲರೂ ಟೆನ್ಷನ್. ನಾವು ಬಾಸ್ ಹತ್ರ ಬಂದು ನಮ್ಮ ಗಾಡಿ ಅನ್ವೀಲ್ ಮಾಡೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ದು ತಿರುಮಲ ಬಂದಿದ್ದೀವಿ. ಇಲ್ಲಿ ಎಲ್ಲೂ ಕೂಡ ಹತ್ತಿರ ಗಾಡಿ ಅಂತೂ ಬಿಡಲ್ಲ. ಬಟ್ ನಾವು ನಿಮಗೆ ಕ್ಲೋಸೆಸ್ಟ್ ವ್ಯೂ ಕೊಡ್ತಾ ಇರೋಂಥದ್ದು ದೇವಸ್ಥಾನದ್ದು. ಏನು ನಿಮಗೆ ಗೋಲ್ಡ್ ಕಲರ್ ಗೋಪುರ ಕಾಣ್ತಾ ಇದೆಯಲ್ಲ, ಅದ್ರ ಕೆಳಗಡೆನೆ ಬಾಸ್. ಯಾರ್ಯಾರು ನೋಡ್ತಾ ಇದ್ದೀರಾ ಹಂಗೆ ನಮಸ್ಕಾರ ಮಾಡ್ಕೊಂಡಿರಿ. ಎಲ್ಲ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹತ್ತಿರವಾಗಿ ಎಲ್ಲೂ ಗಾಡಿ ಅಂತೂ ಬಿಡೋದೇ ಇಲ್ಲ. ಬಟ್ ಹೆಂಗಾಯಿತು ಅಂತಂದರೆ ನಾವು ಹಂಗೆ ಸುಮ್ಮನೆ ಗಾಡಿ ತೊಗೊಂಡು ಎಲ್ಲಾಗತ್ತೆ ಅಂತ ನೋಡ್ತಾ ಇದ್ವಿ.
ಒಂದು ಕಡೆ ಪೊಲೀಸರು ಕೇಳಿದ್ರು, ಗಾಡಿ ಹಂಗೆ ನೂಕೊಂಡು ಹೋಗ್ತಾ ಇದ್ವಿ, ಯಾಕಂತಂದರೆ ಸೌಂಡ್ ಜಾಸ್ತಿ ಆಗಿ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಹೋಗ್ತಾ ಇರ್ಬೇಕಾದ್ರೆ ಅವರು ಗಾಡಿ ನಿಲ್ಲಿಸು, ಸ್ವಲ್ಪ ಆನ್ ಮಾಡು ಅಂತ ಅಂದರು. ನಾವು ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹತ್ತಿರ ಎಲ್ಲೋಗುತ್ತೆ ಅಂತಂದರು. ಅದಾದಮೇಲೆ ಒಂದು ಕಡೆ ಇಲ್ಲಿ ಎಂಪ್ಲಾಯೀಸ್ ನಿಲ್ಲಿಸ್ತಾರೆ ಗಾಡಿನ. ಎಂಪ್ಲಾಯೀಸ್ ನಿಲ್ಲಿಸೋ ಕಡೆ ನೀವು ಅಲ್ಲಿ ಹೋಗಿ ಗಾಡಿ ಹಾಕಿ ಅಲ್ಲೇ ಕ್ಲೋಸೆಸ್ಟ್ ಇರೋವಂಥದ್ದು ದೇವಸ್ಥಾನಕ್ಕೆ ಅಂತಂದರು. ಅಲ್ಲಿ ಸುಮಾರು ಬೇರೆ ಬೈಕ್ಸು ಕೂಡ ಹಾಕಿದ್ರು. ನಾವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನದ ಮುಂದೆ ಕೂತ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಫೋಟೋಸ್ ಹೊಡಿತಾ ಇರ್ತಾರಲ್ಲ, ಸೊ ಅವ್ರ ಹತ್ರ ನಾವು ಫೋಟೋಸ್ ಹೊಡ್ಸ್ಕೊಂಡಿವಿ. ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಯೂಶ್ವಲಿ ಯಾವುದಾದ್ರೂ ಲೊಕೇಶನ್ ಅಥವಾ ಡೆಸ್ಟಿನೇಷನ್ಗೆ ಏನಾದ್ರು ಹೋದಾಗ ಅಲ್ಲಿ ಫಿಸಿಕಲ್ ಕಾಪೀಸ್ ಕೊಡ್ತಾ ಇದ್ದಾರೆ ಯಾರಾದರೂ ಫೋಟೋ ಹೊಡೆದು ಅಂತಂದರೆ ಫಸ್ಟ್ ಅದನ್ನು ನಾವು ಮಾಡ್ಕೊತಾ ಇರ್ತೀವಿ. ಯಾಕಂತಂದರೆ ನಾವು ಹೊಡೆದಿರೋಂಥ ಫೋನಲ್ಲಿ ಫೋಟೋಸು ಎಲ್ಲಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಫಿಸಿಕಲ್ ಕಾಪೀಸ್ ಅಂತೂ ಸಿಗತ್ತೆ. ನೋಡಿ, ಫಿಸಿಕಲ್ ಕಾಪೀಸ್ ಅಂತ ಹೇಳಿದ ತಕ್ಷಣ ಫಿಸಿಕಲ್ ಕಾಪೀಸ್ ಅಂತ ಹೇಳಿದ ತಕ್ಷಣ ಫಿಸಿಕಲ್ ಕಾಪೀಸ್ ಮಸ್ತ್ ಬಂದಿದೆ ಬೈ ಇದು. ಬೈ ಮಸ್ತ್ ಬಂದಿದೆ ನೋಡ್ರಿ. ವಾವ್ ಬೈ, ಕ್ರೇಜಿ ಬಂದಿದೆ ಬೈ. ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಅದು. ಓ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೋವಿಂದ. ಹಾಯ್ ಅಂದ್ಬಿಡಿ ಹಂಗೆ. ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಅಜಯ್ ಅಂತ. ಅಜಯ್, ಎಲ್ಲಿಂದ ನೀವು? ಬ್ಯಾಂಗ್ಳೂರಿಂದ. ಸೊ ದರ್ಶನ ಎಲ್ಲ ಆಯಿತು ನಮ್ಮದು. ಆದಷ್ಟು ಎಲ್ಲಿವರೆಗೂ ಹೋಗ್ಬೋದಾಗಿತ್ತು ಅಲ್ಲಿವರೆಗೂ ತೊಗೊಂಡೋಗ್ಬಿಟ್ವಿ. ಇಲ್ಲಿ ET5 ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಎಂಪ್ಲಾಯೀಸ್ ಟರ್ಮಿನಲ್ಲು. ಕನ್ನಡ ತೆಲುಗು ಬರಲ್ಲ. ಸೆಲ್ಫಿ ದರ್ಶನ ಆಯಿತು, ಪ್ರಸಾದ ಆಯಿತು, ಎಲ್ಲದೂ ಆಯಿತು. ಸೊ ಬಾಯ್ಸ್, ಇಟ್ ಇಸ್ ಟೈಮ್ ಟು ವೈಂಡ್ ಅಪ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಟೇಕ್ ಕೇರ್ ಫ್ರಮ್ ಮೀ, ರಾಹುಲ್ ಆ್ಯಂಡ್ ಅಭಿಷೇಕ್. ಬಾಯ್. ಸೊ ತಿರುಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪಾರ್ಕಿಂಗ್ ಲಾಟಲ್ಲಿ ನಮ್ಮ ವಿಘ್ನೇಶ್ವರ್ ಇಲ್ಲೇ ಕಾಯ್ತಾಯಿದ್ರು ಪಾರ್ಕಿಂಗ್ ಲಾಟಲ್ಲಿ. ನಮ್ಮ ಡಾನು ಸೇಫಾಗಿ ಲಾಕ್ ಆಗಿದೆ. ಇವಾಗ ವಾಪಸ್ ಬೆಂಗಳೂರು. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. Never not, never under yard, never ever, I'm forever on. Check my rep and all, check my repertoire, don't check me now. Let's just check involved. I've been feeling like I'm next to God, next to God, next to God.